ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ಕೋರಂ ಕೊರತೆ ಎದುರಾಗಿದೆ. ಚುನಾವಣಾಧಿಕಾರಿಗಳ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯೆ ಕಣ್ಣೀರಿಟ್ಟಿದ್ದಾರೆ. ಸಕಲೇಶಪುರ ತಾಲೂಕು ಹೊಂಗಡಹಳ್ಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಣ್ಣೀರು ಹಾಕಿದ್ದಾರೆ. ಕೋರಂ ಕೊರತೆ ಆಗಿರೋದ್ರಿಂದ ಚುನಾವಣಾಧಿಕಾರಿಗಳ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯೆ ಕಣ್ಣೀರಿಟ್ಟಿದ್ದಾರೆ. ಸಕಲೇಶಪುರ ತಾಲೂಕು ಹೊಂಗಡದಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಅಧ್ಯಕ್ಷೆ ಸ್ಥಾನಕ್ಕೆ ಪರಿಶಿಷ್ಟ ಮಹಿಳೆ ವನಜಾಕ್ಷಿ ನಾಮಪತ್ರವನ್ನ ಸಲ್ಲಿಸಿದ್ರು. 6 ಮಂದಿ ಇರುವ ಸದಸ್ಯರ ಪೈಕಿ ಅಧ್ಯಕ್ಷರ ಆಯ್ಕೆಗೆ ಇಬ್ಬರಷ್ಟೇ ಆಗಮಿಸಿದ್ದಾರೆ. ಕೋರಂ ಕೊರತೆಯ ಹಿನ್ನೆಲೆ ಸಭೆಯನ್ನ ಅಧಿಕಾರಿಗಳು ಮುಂದೂಡಿಕೆ ಮಾಡಿದ್ದಾರೆ. ಅಧಿಕಾರಿಗಳ ಮುಂದೆನೆ ಗಳಗಳನೆ ಹತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯೆ ವನಜಾಕ್ಷಿ. ಜೆಡಿಎಸ್ ಮುಖಂಡರು ಬೆಂಬಲ ನೀಡ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ಈಗ ಕೋರಂನ ಕೊರತೆ ಎದುರಾಗಿದೆ. ಇತ್ತ ಜೆಡಿಎಸ್ನ ಸದಸ್ಯರು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ವನಜಾಕ್ಷಿ ಕಣ್ಣೀರಿಟ್ಟಿದ್ದಾರೆ. ಕೋರಂ ಕೊರತೆ ಎದುರಾಗಿರೋದ್ರಿಂದ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಧಿಕಾರಿಗಳು ಅಂತ. ಮುಂದೆ ಯಾರಿಗೂ ಈ ರೀತಿ ಮಾಡಿರ್ಲಿಲ್ಲ ಸರ್. ಅವರು ಅಧ್ಯಕ್ಷರಾಗ ನಾನು ಒಬ್ಬಳೇ ಇದ್ರು ಏನೇ ಕೆಲಸ ಇದ್ರು ಬಿಟ್ಟು ಬಂದಿದ್ದೆ. ನಿಮಗೆ ಒಂದು ಅವಕಾಶ ಸಿಕ್ಕಾಗ ನನಗೆ ಅದೇ ಬೇಜಾರು. ಅಂದ್ರೆ ನಾವ್ ಯಾರಿಗೂ ಈ ರೀತಿ ಮಾಡಿರ್ಲಿಲ್ಲ ಸರ್. ಅವರು ಅಧ್ಯಕ್ಷರಾಗ ನಾನು ಒಬ್ಬಳೇ ಇದ್ರು ಹೇಳಿದ್ನಲ್ಲ. ಪ್ರತಾಪಣ್ಣ, ಬೈರಮುಡಿ ಚಂದ್ರಗೌಡರು ಅವರುಗಳ ನಂಬಿಕೆಯಿಂದ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸ್ಬೇಕು ಅಂತೇಳಿ ನಿರ್ಧಾರ ತಗೊಂಡು ಇವತ್ತು ನಾನು ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ನಾನು SC ಮಹಿಳೆ. ನಾವು ಹೊಂಗಡ ಪಂಚಾಯಿತಿಯಲ್ಲಿ 6 ಜನ ಸದಸ್ಯರು, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 4 ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ 2 ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ. SC ಕ್ಯಾಟಗರಿಯಿಂದ ನಾನು ಆಯ್ಕೆಯಾಗಿರುವುದರಿಂದ ಮುಂದಿನ ಸೋಮವಾರ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆಗ್ತೀನಿ. ಅದೇ ರೀತಿ ನಾನು ಇಲ್ಲಿ ಬಂದು ನನಗೆ ನನ್ನನ್ನು ನಂಬಿ ಬಂದಿರೋಂಥ ಎಲ್ಲ ಅಧಿಕಾರಿಗಳಿಗೂ ನನ್ನ ಹೊಂದಿಸುತ್ತಾ ನಾನು ಒಂದೊಳ್ಳೆ ಕೆಲಸ ಮಾಡಬೇಕು, ನನ್ನ ಗ್ರಾಮಕ್ಕೆ ಅಭಿವೃದ್ಧಿ ಆಗಬೇಕು, ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅನ್ನೋದೊಂದೇ ಒಂದು ಕಾರಣಕ್ಕೆ ನಾನು ಪಕ್ಷ ಬರ್ತೀನಿ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಪ್ರತಾಪಣ್ಣ, ನಾನು ಒಬ್ಬಳು SC ಮಹಿಳೆ ಆಗಿರುವುದರಿಂದ ನಾನು ಅಧ್ಯಕ್ಷರ ಸ್ಥಾನಕ್ಕೆ ಬಂದು ಮುಂದೆ ನಿಂತು ಅವರುಗಳೇ ನನ್ನೊಂದು ಅಧ್ಯಕ್ಷ ಸ್ಥಾನಕ್ಕೆ ಮುಂದೆ ಯಾರಿಗೂ ಈ ರೀತಿ ಮಾಡಿ. ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಯಾಕಂದ್ರೆ ಈಗ ವನಜಾಕ್ಷಿ ಅವರಿಗೆ ಕೋರಂ ಕೊರತೆ ಎದುರಾಗಿರೋದ್ರಿಂದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಏನು ಸ್ಪರ್ಧೆ ಮಾಡಿದಂತಹ ವನಜಾಕ್ಷಿ ಏನಿದ್ದಾರೆ ಅವರು ಕಣ್ಣೀರು ಹಾಕಿರುವಂತಹ ಘಟನೆ ಕೂಡ ಈಗಾಗಲೇ ನಡೆದಿರುವಂಥದ್ದು. 6 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಬರಬೇಕಾಗಿತ್ತು. ಆದರೆ ಅಲ್ಲಿ ಬಂದಿರುವಂಥವರು 2 ಗ್ರಾಮ ಪಂಚಾಯಿತಿ ಸದಸ್ಯರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಚುನಾವಣಾ ಅಧಿಕಾರಿಗಳು ಕೋರಂ ಕೊರತೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಅಧ್ಯಕ್ಷ ಸ್ಥಾನದ ಏನು ಆ ಚುನಾವಣೆಯ ದಿನಾಂಕ ಏನಿತ್ತು ಅದನ್ನು ಕೂಡ
ಮುಂದಕ್ಕೆ ಹಾಕಿರುವಂಥದ್ದು. ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಯಾರು ಆಯ್ಕೆ ಅಂದ್ರೆ ಅರ್ಜಿ ಹಾಕದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಮುಂದಿನ ದಿನಾಂಕಕ್ಕೆ ಈಗಾಗಲೇ ಮುಂದಕ್ಕೆ ಚುನಾವಣಾ ಅಧಿಕಾರಿಗಳು ಮುಂದೆ ಹಾಕಿರುವಂಥದ್ದು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಅಂದ್ರೆ ಅರ್ಜಿ ಹಾಕಿದ್ದಂತಹ ವನಜಾಕ್ಷಿ ಏನಿದ್ದಾರೆ ಅವರು ಈಗಾಗಲೇ ಏನು ಅಲ್ಲಿ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿರುವಂಥದ್ದು. ಒಂದು ಕಡೆ ನಾನು ಪರಿಶಿಷ್ಟ ಜಾತಿಗೆ ಕೂಡ ಸೇರಿರುವಂಥದ್ದು, ಹಾಗಾಗಿ ಇದಕ್ಕೆ ಬೆಂಬಲಿಸೋದಕ್ಕೆ ಯಾರು ಕೂಡ ಬಂದಿಲ್ಲ ಅನ್ನುವ ನೋವನ್ನು ಕೂಡ ತೋಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಕಣ್ಣೀರನ್ನು ಕೂಡ ಹಾಕಿರುವಂತಹ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈಗಾಗಲೇ ನಡೆದಿರುವಂಥದ್ದು. ನಿಮ್ಮೆಲ್ಲ ಡೀಟೇಲ್ಸ್ಗೆ